ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವು ಈ ದಿನ ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ. ಅದು ಯಾವುದಂದರೆ ಸಪ್ತಶೃಂಗಿ ಅಂತ ಹೇಳ್ಬಿಟ್ಟು. ಇದು ಭಾಳಷ್ಟು ಜನ ನೋಡಿರ್ಲಿಕ್ಕಿಲ್ಲ. ನಾಸಿಕ್ಕಿಂದ ಒಂದು 60 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಬರುತ್ತೆ. ಆ ಮೇಲ್ಗಡೆ ತೋರಿಸ್ತಾ ಇದೀವಲ್ಲ, ಅದೇ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಲ್ಲೊಂದು ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಮಾಡಿದ್ದಾರೆ. ಅದು ರೋಪ್ವೇಯಲ್ಲಿ ಹೋಗೋದು. ಇಲ್ಲಿ ಒಂದು ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಿ ಆ ರೋಪ್ವೇಯಲ್ಲಿ ಮೇಲೆ ದೇವಸ್ಥಾನ ತಲುಪ್ತೀವಿ. ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ. ಬನ್ನಿ ನನ್ನಿಂದ. ರೋಪೇ ಇಲ್ಲ, ಬೋಯ್ ಲಡ್ಡು ಇಲ್ಲಿ ಅಮೇಜಿಂಗ್. ಭಾಳ ಎಕ್ಸೈಟ್ ಆಗಿದ್ದೀವಿ, ಯಾಕಂದ್ರೆ ರೋಪ್ವೇಯಲ್ಲಿ ಮೇಲೆ ಹೋಗೋದಂದ್ರೆ ಸುಮ್ಮನೆ ಅಲ್ಲ. ಹಂಗಾಗಿ ನಾವು ಎಕ್ಸೈಟ್ ಅಲ್ಲಿದ್ದೀವಿ. ನೀವು ಬನ್ನಿ ನನ್ನ ಜೊತೆ. ಇಷ್ಟು ದೊಡ್ಡ ಬೃಹತ್ತಾಕಾರದ ಗುಡ್ಡ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಅಮ್ಮನ ದೇವಸ್ಥಾನ ಇದೆ, ದೇವಿಯ ದೇವಸ್ಥಾನ. ಈ ದಿನ ಮಂಗಳವಾರದಿಂದ ನಾವು ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದು ರೋಪ್ವೇಯಲ್ಲಿ ಹೋಗ್ತೀವಿ. ಅದ್ರ ಎಕ್ಸ್ಪೀರಿಯೆನ್ಸ್ನ ನಿಮಗೂ ಶೇರ್ ಮಾಡ್ತೀವಿ. ನಿನ್ನೆ ರಾತ್ರಿಯಲ್ಲಿ ಬಂದಾಗ ಆ ಪಳನಿ ಎಕ್ಸ್ಪೀರಿಯೆನ್ಸ್ ನಮಗಾಯಿತು. ಪಳನಿಯಲ್ಲಿ ಹೆಂಗಿದೇನೋ ವ್ಯವಸ್ಥೆ ಇಲ್ಲ, ಆ ಪಳನಿಯಲ್ಲಿ ಬಂದಿದ್ವೇನೋ ಅನ್ನಂಗಾಯಿತು. ಬಟ್ ಇದು ಮಹಾರಾಷ್ಟ್ರ, ನಾಸಿಕ್ಕಿಂದ 60 ಕಿಲೋಮೀಟರ್ ಇದೆ. ಬನ್ನಿ, ಎಲ್ಲರೂ ಫೀಲ್ ಮಾಡಿ. ಈಗ ರೋಪೇ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಒಂದು ರನ್ ವೇ ಅಲ್ಲಿ ಹೋಗ್ತಾ ಇದೀವಿ. ಈಗ ಎಲ್ಲರೂ ಈ ಎಕ್ಸ್ಪೀರಿಯನ್ಸ್ನ ನೋಡಿ ಸ್ವಲ್ಪ ಆ ಕಡೆ ರೋಪೇ ಟ್ರೈನ್ ಇದೆ. ರೋಪೇ ಅಲ್ಲಿ ಮೇಲೆ ಹೋಗ್ತಾ ಇದೀವಿ. ಇದು ಹೊರಗಡೆ ವ್ಯೂ ನೋಡಿ ಹೆಂಗಿರುತ್ತೆ ರೋಪೇ ಹೋಗ್ಬೇಕಾದ್ರೆ. ದಿಸ್ ಇಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಫ್ರೆಂಡ್ಸ್, ನಾನು ಕೆಳಗಡೆ ಹೇಳಿದ್ನಲ್ಲ ಸಪ್ತಶೃಂಗಿ ದೇವಿ ಅಂತ ಹೇಳ್ಬಿಟ್ಟು. ಮೂರ್ತಿ ಕಾಣ್ತಾ ಇದೆ ನೋಡಿ, ದೇವಿಯ ಬೃಹತ್ ಆಕಾರದ ಒಂದು ದೇವಿಯ ಮೂರ್ತಿ. ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕೆಳಗಡೆಯಿಂದ ಏನು ಮೇಲೆ ಬಂದ್ವಿ. ಇದು ದೇವಿ ದರ್ಶನ ಆಗುತ್ತೆ, ಸಪ್ತಶೃಂಗಿ ದೇವಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ಯಾರು ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ಈಗ ಇನ್ನೂ ಕನ್ಸ್ಟ್ರಕ್ಷನ್ನಲ್ಲಿದೆ, ಆದರೂ ಇಷ್ಟು ಜನ ಎಲ್ಲ ಬರ್ತಾ ಇದ್ದಾರೆ. ಒಳ್ಳೆ ಮಹಿಮಗಲ ದೇವಿ ಅಂತ ಹೇಳ್ಬಿಟ್ಟು. ಯಾರು ಮಿಸ್ ಮಾಡ್ಕೋಬೇಡಿ, ದಯಮಾಡಿ ಬಂದು ದರ್ಶನ ಮಾಡಿ. ಅದುಂಟು ರೂಫ್ ಎಲ್ಲಿ ಬಂದರೆ ನಾವು ಆ ರೀತಿ ಬರ್ತೀವಿ. ಕೆಳಗಡೆಯಿಂದ ನಡ್ಕೊಂಬರೋಕ್ಕೂ ಚಾನ್ಸ್ ಇದೆ.